ನಾನು ಹಲೀಮ್ನ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಗೈಸ್, ಮಸ್ತಾಗಿದೆ, ನ್ಯೂ ಎಕ್ಸ್ಪೀರಿಯನ್ಸ್. ರಾತ್ರಿ ಏನೋ ಮಾಡ್ತಾರಂತೆ ಹೇಮಂತು, ಲೈಕ್ ಸಮಥಿಂಗ್ ಫಿಶಿ ಅಂತ ಹೇಳ್ತಿದ್ದ. ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇರೋದು? ಆ ಹಲೀಮು ಏನಕ್ಕೆ ಉಟ್ಕೊಂತು, ಹಲೀಮ್ ಲೈಕ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರು ನನ್ಗೆ. ಸೊ ಇದು ಗೈಸ್ ಏನಂತೀಯ ನೋಡಿ, ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ, ಮನೇಲಿ ಕುತ್ಕೊಂಡು ತಿಂತೀವಿ. ಸೊ ಗೈಸ್ ಫೈನಲಿ ಹಲೀಮ್ ಬಂದಿದೆ ನೋಡಿ. Attention please, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಅಣ್ಣ, ನಮಸ್ತೆ. ನಿಮ್ಮ ಹೆಸರು? ಸರೈರಾಜ್. ನಾವಿವತ್ತು ಹೋಗ್ತಿರೋದು ಫ್ರೇಜರ್ ಟೌನ್ಗೆ. ಏನಕ್ಕಪ್ಪ ಅಂದರೆ ನಾನು ಹಲೀಮ್ನ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಲೈಕ್ ಮುರಾರಿ ಹೋಗಿ ಹಲೀಮ್ ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ. ಸೊ ನಂಗೆ ತುಂಬ ದಿವಸದಿಂದ ಆಸೆ ಇತ್ತು ಹಲೀಮ್ ಟೇಸ್ಟ್ ಮಾಡಬೇಕು ಅಂತ. ಸೊ ಇವಾಗ ಫ್ರೇಜರ್ ಟೌನ್ಗೆ ಹೋಗಿ ಹಲೀಮ್ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸೊ HBR ಲೇಔಟಲ್ಲಿ ಒಂದು ಕಾರ್ ಇದೆ, ಒಂದು ಕಾರ್ನ ತೊಗೊಂಡು ವಾಪಸ್ ಬರೋಣ. ವಾಪಸ್ ಬಂದು ಧ್ರುವ ಆಕಾಶನೆಲ್ಲ ಕರ್ಕೊಂಡು ವಿಲ್ ಗೋ ಟು ಫ್ರೇಜರ್ ಟೌನ್. ಓಕೆ, ಹಾಯ್ ಮುರಾರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಬೇಬಿ. ಕಾಯ್ತಾ ಇರ್ತಾಳೆ ಜಂಪ್ ಮಾಡೋಕ್ಕೆ. ಸೊ ಬನ್ನಿ, ವಿಲ್ ಗೋ ದೇರ್. ಸಿಗ್ತೀನಿ ನಿಮಗೆ, ಪ್ರತಿಯೊಂದು ತೋರಿಸ್ತೀನಿ. ಫ್ರೇಜರ್ ಟೌನ್ ಹೆಂಗಿರುತ್ತೆ, ಅಲ್ಲಿ ಏನೇನು ಸಿಗುತ್ತೆ, ಸೊ ಹಲೀಮ್ ಹೆಂಗಿರುತ್ತೆ ಎಲ್ಲದನ್ನು ಹೇಳ್ತೀನಿ ಬನ್ನಿ. ನಿಮಗೆ ಹೇಳೋದೇ ಮರುತ್ತೆ. ಸೊ ಹೇಮಂತ್ ಬರ್ತಾನೆ ಇಲ್ಲಿಂದ. ಇಲ್ಲಿ ಹೇಮಂತ್ ಮನೆ ಹತ್ರ ಕಾರ್ ಇದ್ದಿದ್ದು, ಸೊ ಕಾರ್ ಎತ್ಕೊಂಡು ಬಂದು ಇವಾಗ ನಾವು 3 ಜನನು ಮನೆ ಹತ್ರ ಹೋಗಿ ಅಲ್ಲಿ ಧ್ರುವ ಆಕಾಶ ಇರ್ತಾರೆ, ಅವ್ರನ್ನ ಕರ್ಕೊಂಡು ಫ್ರೇಜರ್ ಟೌನ್ಗೆ ಹೋಗೋಣ ಬನ್ನಿ. ಸೊ ಇದು ಮುರಾರಿ ಹೊಸ ಕಾರು. ಗೈಸ್ ನಾವು ಕಾರಲ್ಲಿ 24 hours ಇನ್ ಕಾರ್ ಮಾಡೋಣ ಅಂತ ಇದೀವಿ. ವಿಲ್ ಡೂ ಇಟ್ ಬೇಗ ಬರುತ್ತೆ. ಓಕೆ, ಆ ಬ್ಲಾಗ್ ಕೂಡ. ಹೇಮಂತ್ ಮನೆ ಹತ್ರ ಹೋಗಿ ಅವನ್ನ ಕರ್ಕೊಂಡು, ಅವನು ಇಲ್ಲ ಅವ್ರ ಮನೆ ಹತ್ರ ಇದ್ದಾನೆ. ಸೊ ಹೇಮಂತ್ ಮನೆ ಹತ್ರ ಹೋಗಿ ಅವನ್ನ ಕರ್ಕೊಂಡು ಹೊರಡೋಣ. ಹಾಯ್ ಹೇಮಂತ್. ಸೊ ಗೈಸ್ ಹೇಮಂತ್ ಬಂದಿಯಾನೆ. ಹಲೋ. ಏನಪ್ಪ ಅಂತಂದ್ರೆ ದಿನ ರಾತ್ರಿ ಏನೋ ಮಾಡ್ತಾರಂತೆ ಹೇಮಂತು, ಲೈಕ್ ಸಮಥಿಂಗ್ ಫಿಶಿ ಅಂತ ಹೇಳ್ತಿದ್ದ ಮುರಾರಿ. ಏನೋ ಹೇಳ್ತಿಲ್ವಂತೆ ನೀನು ಹೇಮಂತ್? ಸುಮ್ಮನೆ ವಾಕಿಂಗ್ ಹೋಗಿದ್ದೆ ನೋಡಿ. ಫುಲ್ ಜಿಮ್ಮಿಂದ ಬರ್ತಾ ಇದ್ದೀನಿ. ವಾಟ್ ಯು ಆರ್ ಡೂಯಿಂಗ್ ಎಟ್ ನೈಟ್? ಜಿಮ್ಮಿಂದ ಬರ್ತಾ ಇದ್ದೀನಿ. ಇನ್ನೇನು ಒಂದು 15-20 ಮಿನಿಟ್ಸ್ ಅಲ್ಲಿ ನಾವು ಮನೆ ಹತ್ರ ಇರ್ತೀವಿ. ಸೊ ಬನ್ನಿ ಹೋಗೋಣ. ಸೊ ಮೈ ಪೀಪಲ್ ಆರ್. ಸೊ ಎಲ್ಲರೂ ಬಂದ್ರು. ಧ್ರುವನು ಏನೋ ಕೆಲಸ ಇದೆ ಅಂತ ಬ್ಯುಸಿ ಆಗಿದ್ದ, ಅವನು ಬ್ಯುಸಿ ಪರ್ಸನ್ ಅವನು. ಸೊ ನಾವು 5 ಜನ ಇದ್ದೀವಿ ಇವಾಗ. ನಾನು, ಮುರಾರಿ, ಧ್ರುವ, ಆಕಾಶ್ ಆ್ಯಂಡ್ ಹೇಮಂತ್. ಇವಾಗ ನಾವು ಹೋಗ್ತಿರೋದು ಫ್ರೇಜರ್ ಟೌನ್ಗೆ. ಫ್ರೇಜರ್ ಟೌನಲ್ಲಿ ಏನೇನು ಸಿಗುತ್ತೆ, ಏನೇನಿರುತ್ತೆ, ಎಲ್ಲಿ ಏನು ಫೇಮಸ್ಸು, ಎಲ್ಲಿ ಏನು ಸಿಗುತ್ತೆ, ಎಲ್ಲಿ ಏನು ಮಾಡ್ತಾ ಇರ್ತಾರೆ ನೋಡೋಣ. ಇದು ರಂಜಾನ್ ಸೀಸನು. ಆ್ಯಂಡ್ ಗೈಸ್ ನಿಮ್ಗೆಲ್ಲರಿಗೂ ಒಂದು ಇದು ಹೇಳಬೇಕು. ನನಗೆ ಇವಾಗ ನಮ್ಮ ಪಪ್ಪ ಹೇಳಿದ್ದು, ನಾವು ಹಲೀಮ್ ತಿನ್ನಕ್ಕೆ ಹೋಗ್ತಾ ಇದೀವಿ ಅಲ್ವಾ, ಆ ಹಲೀಮು ಏನಕ್ಕೆ ಉಟ್ಕೊಂತು, ಹಲೀಮ್ ಲೈಕ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ. ಹಲೀಮ್ ಯಾಕೆ ಉಟ್ಕೊಂತು ಅಂತಂದ್ರೆ, ಯುದ್ಧದ ಟೈಮಲ್ಲಿ ಹಲೀಮ್ ತಿಂದ್ರೆ ಹೊಟ್ಟೆ ಹಸಿಯಲ್ವಂತೆ ಬೇಗ. ಸೊ ಆ ಥರ ಒಂದು ಪವರ್ ಇರೋವಂಥ ಫುಡ್ ಅದು. ಗೋಟ್ ಮೀಟಿಂದ ಮಾಡ್ತಾರೆ. ಅದು ಗೊತ್ತಿರ್ಲಿಲ್ಲ ನನಗೆ. ಹಂಗಲ್ಲ, ಲೈಕ್ ಅಂದ್ರೆ ಅವಾಗ ಹಂಗಿತ್ತಪ್ಪ. ಅವಾಗ ಯುದ್ಧ ಮಾಡ್ತಿದ್ರಲ್ಲ, ಸೊ ಅವಾಗ ಯಾರಿಗೂ ಹೊಟ್ಟೆ ಹಸಿಬಾರ್ದು ಯುದ್ಧ ಮಾಡೋರಿಗೆ, ಸೈನಿಕರಿಗೆ ಅಂತ ಇದ್ದಿದ್ದು. ಅದೇ ಇವಾಗ ಕೇಳಿಲ್ಲ. ಇವಾಗ ಲೈಕ್ ಇವಾಗ ಮುಸ್ಲಿಮ್ಸ್ ರಂಜಾನ್ಗೆ ಇದು ಮಾಡ್ತಾರಲ್ಲ, ಫಾಸ್ಟಿಂಗ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಹೊಟ್ಟೆ ಹಸಿಬಾರ್ದು ಅಂತ ಅಂದ್ಬಿಟ್ಟು, ಬೇಗ ಹೊಟ್ಟೆ ಹಸಿಬಾರ್ದು ಅಂತ ಅಂದ್ಬಿಟ್ಟು ಹತ್ತಿರೋದು ಅಲ್ಲ. ಯಾರಿಗಾರು ಗೊತ್ತಿತ್ತಾ? ಗೊತ್ತಿಲ್ಲ. ಗಾಯ್ಸ್ ಏನಂತೀಯ ನೋಡಿ. ಸೊ ಗೈಸ್ ಬನ್ನಿ, ಅಲ್ಲಿ ಹೋಗೋವರೆಗೂ ಏನ್ ಮಸ್ತಿ, ಏನ್ ಫನ್ನಿ, ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಏನ್ ಗೊತ್ತಾ, ಈ ಸರಿ ಫ್ರೇಜರ್ ಟೌನ್ ಇಲ್ವಂತೆ ಈ ವರ್ಷ. ನಮ್ಗೆ ಗೊತ್ತಾಗಿದ್ದೆ ಇವಾಗ. ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೆ. ಸೊ ಅವ್ರಂದ್ರು ಮಚ್ಚ ಈ ಸರಿ ಫ್ರೇಜರ್ ಟೌನ್ ಇಟ್ಟಿಲ್ಲ ಕಣೋ. ಸೊ ಅದಕ್ಕೆ ಸೊ ಹಲೀಮ್ ಎಲ್ಲಿ ಚೆನ್ನಾಗಿರುತ್ತೆ, ಯಾವ ಹೋಟೆಲ್ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು, ಅದಕ್ಕೆ ಈ ಬ್ಲಾಗ್ ಇಲ್ಲೇ ಕಟ್ ಆಗುತ್ತೆ. ಗಾಡಿ ಪಾರ್ಕ್ ದಿಸ್ ಹೋಟೆಲ್ ಈ ಹೋಟೆಲ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನೋಡೋಣ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಹಲೀಮು. ಸೊ ಹೆಂಗಿರುತ್ತೆ ನೋಡೋಣ ಬನ್ನಿ. ಸೊ ಇದೇ ಹಲೀಮು, ಹೈದರಾಬಾದ್ ಹಲೀಮಾ. ಸೊ ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇರೋದು? ಮಾಡ್ಕೊಂಡು ಖುಷಿಯಾಗಿ ಹಲೀಮ್ ತೊಗೊಂಡು ಹೋಗ್ತಿದ್ರು.
ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ, ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನೋಡಿ ಸೊ ಅಲ್ಲಿಂದ ಎತ್ತಿ ಈ ಥರ ಬೌಲ್ಗೆ ಹಾಕ್ತಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಏನು ಅನ್ಸುತ್ತೆ ನನಗೆ ಅಂತ ಅಂದ್ಬಿಟ್ಟು. ಏನೇನೆಲ್ಲ ಇರೋದು ಗೊತ್ತಾ ಅದರಲ್ಲಿ, ಸಕ್ಕತ್ತಾಗಿರ್ತಾ ಇದೆ. ಸೊ ಅದು ಇದ್ದಿದ್ರೆ ಒಂಥರ ಕಳೆ ಇರೋದು ಫೇಸರ್ ಟೋನ್ಗೆ ಈ ಟೈಮಲ್ಲೆಲ್ಲ. ಅದು ಇರುತ್ತೆ ಅಂತಲೇ ಬಂದಿದ್ದು, ಏನು ಮಾಡೋಣ, ಬ್ಯಾಡ್ ಲಕ್. ಸೊ ಅದಿಲ್ಲ, ಅವ್ನು ಮುರಾರಿಗೆ ವೆಯ್ಟ್ ಮಾಡ್ತೀವಿ. ಅವ್ನು ಬಂದ ತಕ್ಷಣ ಹಲೀಮ್ ತೊಗೊಂಡು ಹಲೀಮ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಾನು. ಇಲ್ಲಿ ಹೆಂಗೆ ಗೊತ್ತಾ, ಹೋಟೆಲ್ ಥರ ಟೇಬಲ್ ಎಲ್ಲ ಕ್ಯಾಬಿನ್ ಇಲ್ಲ, ಆ ಕ್ಯಾಬಿನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನನಗೆ. ಇದಾ ಗೈಸ್, ಚಪ್ಪಲಿ ಎಲ್ಲ ಎಲ್ಲಿ ಬಿಟ್ಟು. ಓಹೋ, ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಓಹೋ ಗೈಸ್, ಮಸ್ತಾಗಿದೆ, ನ್ಯೂ ಎಕ್ಸ್ಪೀರಿಯನ್ಸ್. ಎರಡು ನಿಮಿಷದಲ್ಲಿ ಏನ್ ಮಾಡ್ತೀಯ ನೀನು? ನಾನು ಹೇಳ್ತೀನಿ, अगर आप ये मिक्स मंदी ले लिए तो पूरे आते देखो आपको चिकन मटन फिश प्रॉन तेतर मिक्स आता चिकन हलीम लेंगे, उसके अलावा क्या अच्छा रहता है? क्या मंदी मोना बिरयानी मंदी वन मंदी, चिकन मंदी, चिकन तंदूरी मंदी। मंदी में कौन सा हाँ, अच्छा है? अभी आपको मंदी में चिकन होना तो ओनली फ्राइड मिलता है आपको। मटन मटन चिकन मिल होता है? जाता है आपको। मटन ऑलरेडी हलीम मटन है हाँ मटन हलीम चिकन में क्या है? चिकन में फ्राइड मंदी नहीं तंदूरी मंदी नहीं है तंदूरी मंदी 20 किलोमीटर गाइस। भाई ये मिल जाता देखो। दो हलीम है ना? और पहले हो गया मंजूस नगर शिवाजी नगर शिवाजी नगर 10 Come on, fight. ಓಕೆ ಸೊ ಗೈಸ್, ಇವಾಗ ಕೆಲವೊಂದು ಐಟಮ್ಸ್ ಆರ್ಡರ್ ಮಾಡೋಣ. ಕೆಲವೊಂದು ಐಟಮ್ಸ್ ಆರ್ಡರ್ ಮಾಡೋಣ. ಏನೇನು ಆರ್ಡರ್ ಮಾಡ್ತೀವಿ, ಏನೇನು ಬರುತ್ತೆ ಎಲ್ಲ ತೋರಿಸ್ತೀನಿ. ಓಕೆ, ಸೊ ಬನ್ನಿ. ಅಂದ್ರೆ ಈ ಥರ ಕುತ್ಕೊಂಡು ತಿನ್ನೋದು ನಾನು ಯಾವತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಕುತ್ಕೊಂಡು ತಿಂತಾರಲ್ಲ. ಐ ಮೀನ್ ಮನೇಲಿ ಕುತ್ಕೊಂಡು ತಿಂತೀವಿ ಹಂಗಲ್ಲ, ಬಟ್ ಈ ಥರ ಹೋಟೆಲಲ್ಲಿ ಆಚೆ ಬಂದಾಗ ಹೋಟೆಲಲ್ಲಿ ಈ ಥರ ಕುತ್ಕೊಂಡು ತಿಂತಾರೆ ಫಸ್ಟ್ ಟೈಮು. ಕೂತ್ಕೊಂಡು ತಿನ್ಬೋದು ಅಂತ ಚಿಕ್ಕಣ್ಣ ಎಷ್ಟು ಸರ್ ಬಲ್ಕೊಂಡಿದ್ದೆ. ಭಯ್ಯ ಸೊ ಗೈಸ್, ಫೈನಲಿ ಹಲೀಮ್ ಬಂದಿದೆ ನೋಡಿ ಗೈಸ್. ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ದೆನ್ ನಾನು ವಿಡಿಯೋ ಎಲ್ಲ ನೋಡಿದ್ದೀನಿ, ಬಟ್ ತಿನ್ನಕ್ಕೆ ಅಂತ ಬಂದು ನೋಡ್ತಾ ಇರೋದು ಫಸ್ಟ್ ಟೈಮ್. ಹೆಂಗಿರುತ್ತೆ ತಿಂದು ಹೇಳ್ತೀನಿ. ಐ ಮೀನ್ ಸೊ ಕ್ಯೂರಿಯಸ್, ಬಟ್ ಭಯ ಆಗ್ತಿದೆ ತಿನ್ನಕ್ಕೆ. ಹೆಂಗಿದೆ ಇದ್ರು? ಹೆಂಗ ಅನ್ಸ್ತು ನಿಂಗೆ? ನಿಜ ಹೇಳು. ಡ್ರೈ ಫ್ರೂಟ್ಸ್ ಇದೆಯಲ್ಲ, ಡ್ರೈ ಫ್ರೂಟ್ಸ್ ಬಿಡು, ಅದು ಟೇಸ್ಟ್ ಹೆಂಗಿದೆ ಅದು? ಅಯ್ಯೋ, ತುಪ್ಪ ಅನ್ಕೊಂಡ್ಬಿಟ್ಟಿದ್ದೇನೆ ಅದನ್ನ. ಹೆಂಗಿದೆ? ಹೌ ಇಸ್ ಇಟ್? ಅದನ್ನು ಎಷ್ಟು ಕೆಟ್ಟದಾಗ ಹೇಳ್ತಾರೆ. ಧ್ರುವನ್ ಕೇಳೋಣ, ಹೆಂಗಿದ್ರು? ಏ ವೆಯ್ಟ್, ಚೆನ್ನಾಗಿದ್ಯಾ? ಹೆಂಗಿದೆ ಹೇಮಂತ್? ತಿಂದೇ ಹೇಳ್ತೀಯಲ್ಲ, ತಿಂದ್ಬಿಟ್ಟು ಹೇಳು. ಫಸ್ಟ್ ಟೈಮ್
ಇದನ್ನ ಟ್ರೈ ಮಾಡ್ತಾರೆ. ಸೊ ಇದಕ್ಕೆ ನಿಂಬೆಹಣ್ಣು ಇಟ್ಕೊಬೇಕಂತೆ. ಆನ್ ಮಾಡಿದ್ಯಾ? ಆನ್ ಆಗಿ ಅದಕ್ಕೆ ಇಂಟ್ಕೋಬೇಕಾಗಿದೆ. ಓಕೆ, ನಿಂಬೆಹಣ್ಣು ಇಟ್ಕೊಂಡಾಯ್ತು. ನಿಂಬೆಹಣ್ಣ ಕೆಳಗೆ ಓಕೆ, ಇಲ್ಲಿ ಇಡೋಣ. ಈರುಳ್ಳಿ ಪಕೋಡ ಪಾರ್ಟ್ 12 ನೋಡ್ಬೋದು ನೀವು. ಸ್ವೀಟ್ ತರ ಇಲ್ಲ, ಲೈಕ್ ಮಟನ್ ಅನ್ಸಲ್ಲ, ಏನು ಬೇರೆ ಏನು. ಚೆನ್ನಾಗಿದೆ. ಓನ್ಲಿ ಮಟನ್ ಅಲ್ಲ, ನಾವು ಪಪ್ಪು ಮಾಡ್ತೀವಿ, ದಾಲ್ ಮತ್ತೆ ಯೂನಿಕ್ ಆಗಿದೆ, ಮ್ಯಾಶ್ ಮಾಡಿ ಮಾಡ್ತಾರೆ. ಡಿಫ್ರೆಂಟ್ ಆಗಿದೆ. ನಿಂಬೆ ಹುಳಿ ಬರುತ್ತೆ, ಆಮೇಲೆ ಉಳಿದೇ ಬರೋದು. ನಿಂಬೆ ಸಿಹಿ ಬರ್ತಿತ್ತು. ಫ್ರೈಡ್ ಆನಿಯನ್ಸ್ದು ಫ್ಲೇವರ್ ಸಗದಾಗಿದೆ. ಐ ಮೀನ್ ನೋಡ್ಲೆ ಏನೋ ದೊರೀತು. ಆಮೇಲೆ ಆ ಫ್ಲೇವರ್ ಬಾಯಲ್ಲಿ ಓಡಾಡ್ತಿರುತ್ತೆ. ಇಲ್ಲಿ ಎಳಿತಾ ಇದ್ರೆ ಬರ್ತಾನೆ. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಈ ಪಪ್ಪು ಎಲ್ಲ ಹಾಕ್ತಾರಂತ. ದಾಲ್ ಇಲ್ಲಿ ಚೆನ್ನಾಗಿದೆ ಅಂದ್ರೆ ಹೈದ್ರಾಬಾದ್ ಚೆನ್ನಾಗಿದೆ, ಹೈದ್ರಾಬಾದಲ್ಲಿ ಚೆನ್ನಾಗಿದೆ ಅಂತಾನೆ. ಕರ್ಕೊಂಡೋಗಿ ಒಂದ್ಸರಿ ಕೊಡ್ಸೋಲ್ಲ. ವಿಲ್ ನಾಟ್ ಟೇಕ್ ಅಸ್ ಆಲ್ಸೋ. If you wait in Meridian, thank you. ತುಪ್ಪ ಉಯ್ದವ್ರು ಏನಕ್ಕೆ ಕಲಿಸ್ದ? ಲೈ ಆನಿಯನ್ ಇದೇನಿದು? ಅದು ಇಲಾಚಿ, ಇಲೈಚಿ. తిన్నదాన్ని ఇప్పుడు బాగుంది. ನೀನ್ ತಿಂತೆ, ನಾನ್ ತಿನ್ನಿಲ್ಲ. 19 ಕಟ್ಟು 26 ಕಟ್ಟು ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡಿದೆ. ವೆರಿ ನೈಸ್. ಅದೇ ಚಿಕನ್ ಆಗಿದ್ದೀರಾ ಇನ್ನೂ ಸ್ವಲ್ಪ ನಮ್ಗೆ ಇಷ್ಟ ಆಗ್ತದೆ. ಪ್ಲಸ್ ತಂದೂರಿ ಮಂದಿ ಬಂದಿದೆ. ಐ ಮೀನ್ ಇಟ್ಸ್ ವೆರಿ ನೈಸ್. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಆಲ್ಮಂಡ್ ಸ್ವಲ್ಪ ಆನಿಯನ್ ಫ್ರೈಸ್ ತರ ಕೇಳಿದೀನಿ, ಇದ್ರೊಳಗೆ ಹಾಕೊಂಡು ತಿಂತಾ ಇದ್ರೆ ದಿಸ್ ಇಸ್ ವೆರಿ ನೈಸ್. ಇದು ಹಲೀಮು, ಇದು ಮಂದಿ. ಇವಾಗ ಥ್ಯಾಂಕ್ ಯು ಬೈ ಸಾಬ್, ಥ್ಯಾಂಕ್ ಯು. ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕೊಂಡು ಇವಾಗ ಡೀಸೆಂಟ್ ಆಗ್ತೀನಿ. ಅದು ಜಸ್ಟ್ ಟೊಮ್ಯಾಟೊ ಪ್ಯೂರಿ. ಏನು? ಪೋಳಿ Directly we go for 4 ingredient now. ಚೆನ್ನಾಗಿದೆಯಾ? ಫುಲ್ ಮಂದಿನ ಮಟಾಸ್ ಮಾಡ್ಬಿಟ್ಟವ್ರೆ ಎಲ್ಲರೂ ಸೇರ್ಕೊಂಡು, ನನ್ನ ಸೇರಿಸಿ. ಒಳ್ಳೆ ಸಖತ್ತಾಯ್ತು ಗೈಸ್, ಒಳ್ಳೆ ಊಟ ಆಯಿತು. ಮನೇಲಿ ತಿನ್ಕೊಂಡು ಬಂದಿದ್ವಿ, ಹೊಟ್ಟೆ ಫುಲ್ ಇತ್ತು ಆ್ಯಕ್ಚುಲಿ. ಬಟ್ ಇಲ್ಲಿ ಬಂದಾಗ ತಿಂತೀವಿ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಎಲ್ಲ ಬಂದು ತಿಂದು ಖಾಲಿ ಮಾಡಿದ್ದೀವಿ. ಹೆಂಗಿತ್ತು ಆಕಾಶ್? ಚೆನ್ನಾಗಿದೆ ಆಕಾಶ್. ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಊಟ. ನಾವು ನಾರ್ಮಲ್ ಮೆಸೇಜ್ ಹಾಕಿದ್ದು ಸೂರ್ಯನಂದೆ. ನಾನು ಇನ್ನೊಂದು ಕೊಟ್ಟು ಕಳ್ಸ್ಕೊಂಡ. ಡೌಟ್ ಬರ್ಬಾರ್ದ? ಏಮಂತ ನೀ ಹೇಳಲೇಬೇಡ, ಯಾರಿಗೂ ಕಳಿಸ್ದೇನೆ. ನಿನಗೆ ಬಂದಿಲ್ಲ ಆದರೆ ನಿನ್ನ ಹತ್ರ ಇನ್ನೊಂದು ಅಕೌಂಟ್ ಇಲ್ಲ ಕಳಿಸ್ಕೊಳ್ಳೋಕ್ಕೆ. ನೆಮ್ಮದಿಯಾಗಿ ಚಕ್ಕಲ್ ಮಟ್ಟ ಹಾಕೊಂಡು ಕುತ್ಕೊಂಡು ಈ ಥರ ಎಲ್ಲ ನಾವು ಕುತ್ಕೊಂಡು ತಿಂದು ತುಂಬ ದಿವಸ ಆಗಿತ್ತು ಆ್ಯಕ್ಚುಲಿ. ಸೊ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್, ನೈಸ್ ಒನ್. ಸೊ ಖುಷಿ ಆಯಿತು. ನನಗೆ ಸ್ಟ್ರೀಟ್ ಫುಡ್ ಇಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿತ್ತು, ಬಟ್ ಇದು ಖುಷಿ ಕೊಡ್ತು. ಎಲ್ಲ ಏನಕ್ಕೆ ವೇಸ್ಟ್ ಆಗಿಲ್ಲ. ಏನು ವೇಸ್ಟ್ ಆಗಿಲ್ಲ ಗೈಸ್, ಎಲ್ಲ ತಿಂದ್ವಿ. ಇದೊಂಚೂರು ಅಲ್ಲಿ ಮಿಕ್ಕಿದೆ, ಅವ್ನು ತೊಗೊಂಡೋಗ್ತಾನೆ ನನ್ನ ಮನೆಗೆ. ಹೇಳ್ಬಾರ್ದಿತ್ತಾ? ಮುರಾರಿ, ದೆ ಸೆಂಟ್ ಯು ಸ್ಪೆಷಲ್ ಜ್ಯೂಸ್, ಲೆಮನ್ ಜ್ಯೂಸ್. ಮುರಾರಿ ಅವನಿಗೆ ಸ್ಪೆಷಲ್ ಲೆಮನ್ ಜ್ಯೂಸ್ ಕಳ್ಸೋ ಕುಡಿಯೋ ಅಂದರೆ ನೋಡಲಿ ಹಿಡ್ಕೊಂಡು ಕೂತಿದ್ದೀನಿ. ಸೊ ಗೈಸ್, ಒಳ್ಳೆ ಫುಡ್ಡು ತಿಂದಾಯ್ತು.
ಸ್ಮೆಲ್ಸ್ ಗುಡ್. ಸೊ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಟೇಸ್ಟು ಅಷ್ಟೇ ಡಿಫ್ರೆಂಟ್ ಆಗಿತ್ತು, ಯೂನಿಕ್ ಆಗಿತ್ತು. ಬೇಡ ಗುಡ್ ಟೈಮ್. ಸೊ ಬನ್ನಿ. ಹೇಮಂತ್ ಹೇಮಂತ್ ಅವ್ರ ಫ್ರೆಂಡ್ ಕಾಲ್ ಮಾಡಿ ಬಟ್ ಕೊಡ್ಸಿದ್ ಮುರಾರಿನೇ. ಸ್ಲೋ ಆಯ್ತು ಮುರಾರಿ ಓಕೆ. ಸೊ ಮನೆಗೆ ಹೋಗೋಣ, ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಹೋಗ್ಬೇಕಾದ್ರೆ ಎಲ್ಲಾದ್ರೂ ನಿಲ್ಸಿದ್ರೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಹೇಮಂತ್. ರೋಸ್ಟ್ ಮಾಡ್ದ ಅಂತ ಮುರಾರಿ ಇಳಿಸ್ಬಿಟ್ಟ ಗಾಡಿಯಿಂದ. ಬಾಯ್ ಹೇಮಂತ್. ಶಿವ್ బరా రేపు ఎగ్జామ్ చూసుకొని ఫోన్ చేస్తా. ಇವಳು ಕರ್ಕೊಂಡು ಹೋಗ್ಬೇಕಾಯ್ತಂತೆ. ಬಂದು ಬೊಗ್ಗುಳ್ತೀಳ ಆಗಿಂದ. ಹ್ಯಾಮ್ಯಾಕ್ಸಿ ವಿಡಿಯೋ ಆನ್ ಮಾಡ್ಬಿಟ್ಟಿದ್ರೆ ಆಫ್ ಮಾಡ್ಬಿಟ್ಟ. ಓಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ಯು ಆರ್ ಗೋಯಿಂಗ್ ಹೋಮ್ ನೋ ಟುಮಾರೋ? ಗೈಸ್ ಮುರಾರಿ ನಾಳೆ ಮನೆಗೆ ಹೋಗ್ತಿದ್ದಾನೆ ಆಂಧ್ರಾಗೆ. ಸೊ ಇಲ್ಲಿ ಕಮ್ ಬ್ಯಾಕ್ ಆಫ್ಟರ್ 10 days. ಸೊ ಅವಾಗ ಎಷ್ಟೊಂದು ಇದೇ ಥರ ಏನು ಬ್ಲಾಗ್ಸ್ನೆಲ್ಲ ಪ್ಲ್ಯಾನ್ ಮಾಡೋಣ. 24 hours ಇನ್ ಕಾರ್ ವಿಲ್ ಪ್ಲ್ಯಾನ್. ಓಕೆ, ಸೊ ಸಿ ಯು. ಆಯ್ತು ಹೋಗ್ರಲ್ಲೋ. ಸರಿ ಕಾರಣ ಬರ್ತೀನಿ.